2-3 ದಿನಕ್ಕೆ ಮೀಲ್ ಪ್ಲಾನನ್ನ ಮೊದಲೇ ನಾವು ಮಾಡಿ ಇಟ್ಬಿಟ್ರೆ ನಮಗೆ ಶಾಲೆಗೆ ಹೋಗುವಾಗ ಟಿಫಿನ್ ಬಾಕ್ಸ್ ಮಾಡುವಾಗ ಟೆನ್ಷನ್ ಆಗೋದಿಲ್ಲ ಅಲ್ವಾ? ಹಾಯ್ ಎವ್ರಿವನ್, ನಾನು ಸ್ಮಿತಾ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಯಾವ ಥರ ಪ್ರಿಪರೇಷನನ್ನು ಮಾಡಿ ಇಡ್ತೀನಿ ಅಂತ, ಟಿಫಿನಿಗೆ ಮಕ್ಕಳಿಗೆ ಬೇಗ ಹೋಗಬೇಕಲ್ವಾ? ಸೊ ಯಾವ ಥರ ನಾನು ಸಂಡೇ ಪ್ರಿಪೇರ್ ಮಾಡಿರ್ತೀನಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ವೆರೈಟಿ ವೆಜಿಟೇಬಲನ್ನು ತೊಗೊಂಡಿದ್ದೀನಿ. ಕ್ಯಾರೆಟ್, ಕ್ಯಾಪ್ಸಿಕಮ್ 3 ಥರದ್ದು, ಮತ್ತು ಜುಕೀನಿ, ಕ್ಯಾಬೇಜ್ ಇದೆಲ್ಲ ತಗೊಂಡು ಚೆನ್ನಾಗಿ ಅದನ್ನು ಚಾಪ್ ಮಾಡಿ ವಾಶ್ ಮಾಡಿ 2-3 ಸತಿ, ಮತ್ತು ಅದಕ್ಕೆ ಸ್ವಲ್ಪ ಕಾರ್ನ್ ಎಲ್ಲ ಹಾಕಿಬಿಟ್ಟು ಇದನ್ನು ನಾನು ಒಂದು 10 ನಿಮಿಷ ಈ ಥರ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡಿ ಅದನ್ನು ನಾನು ಮತ್ತೆ ಫ್ರಿಜ್ಜಲ್ಲಿ ಇಡೋದು. ಮತ್ತೆ ನಿಮಗೆ ಯಾವಾಗ ಏನು ಮಾಡೋದಕ್ಕಿದೆ, ಇವಾಗ ನಾನು ನಾಳೆ ಮಾಡಬೇಕು ಚಪಾತಿ ಮತ್ತು ಬಾಜಿಗೆ ನಾನು ಇದೇ ಥರದ ವೆಜಿಟೇಬಲನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನಿಮಗೆ ಏನು ಮೀಲ್ ಪ್ಲ್ಯಾನ್ ಇದೆ, ಉತ್ತಪ್ಪ ಮಾಡಬೇಕಾಗಿದ್ದರೆ, ಸ್ಯಾಂಡ್ವಿಚ್ ಮಾಡಬೇಕಾಗಿದ್ರೆ ನೀವು ಇದನ್ನು ಕೂಡ ಫಾಲೋ ಮಾಡ್ಬೋದು. ಆ್ಯಂಡ್ ಇವಾಗ ನೆಕ್ಸ್ಟ್ ಡೇ ಆಗಿದೆ. ನಾನಿಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಚಪಾತಿ ಜೊತೆ ನಾನು ಮಿಕ್ಸ್ ವೆಜ್ಜಿನ ಸಬ್ಜಿ ಕೂಡ ಮಾಡಿದ್ದೀನಿ. ಮಿಕ್ಸ್ ವೆಜ್ ಯಾವ ಥರ ಮಾಡಿದ್ದೀನಿ ಅಂತಂದರೆ, ಸ್ಟೀಮ್ ಆಗಿರೋ ವೆಜಿಟೇಬಲ್ ಆಲ್ರೆಡಿ ಇತ್ತು ನನ್ನ ಹತ್ರ. ಆ್ಯಂಡ್ ನಾನು ಈರುಳ್ಳಿ ಕೂಡ ಹಾಕಲಿಲ್ಲ ಅದಕ್ಕೆ. ಜಸ್ಟ್ ಒಂದು ಒಗ್ಗರಣೆ ಕೊಟ್ಟು ಹಿಂಗು ಮತ್ತು ಜೀರಿಗೆ ಹಾಕಿ, ಅದಕ್ಕೆ ಸ್ಟೀಮ್ ವೆಜಿಟೇಬಲ್ ಹಾಕಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕಿ, ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ. ಆ್ಯಂಡ್ ಸಬ್ಜಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಅದಕ್ಕೆ ಪಾವ್ ಭಾಜಿ ಮಸಾಲ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ, ಆಯಿತಾ? ಆ್ಯಂಡ್ ಇಲ್ಲ ನಮಗೆ ಸಬ್ಜಿ ಮಾಡೋದಕ್ಕಿಲ್ಲ, ಬೇರೆ ಏನಾದರೂ ಇದ್ದರೆ ಹೇಳಿ ಅಂತ. ಸೊ ಕೆಲವರು ಈ ಪೊಟ್ಯಾಟೊ ಮತ್ತು ಇದಿರುತ್ತಲ್ವ ಕಾಲಿಫ್ಲವರ್, ಅದನ್ನು ಕೂಡ ಸ್ಟೀಮ್ ಮಾಡಿಕೊಂಡು ಅದನ್ನು ಕೂಡ ಮ್ಯಾಶ್ ಮಾಡಿ ನೀವು ಈ ಥರ ಪರಾಟ ಕೂಡ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಇಲ್ಲ ಅಂತಂದರೆ ಕಲಿಸ್ಬೇಕಾದ್ರೆ ಹಿಟ್ಟಿಗೆ ಕೂಡ, ಗೋಧಿ ಹಿಟ್ಟಿಗೆ ಆಲೂಗಡ್ಡೆ ಹಾಕಿ ಕಲಿಸ್ಬಿಟ್ಟು ಕೂಡ ರೋಟಿಯನ್ನು ಮಾಡ್ಬೋದು. ಅದು ಕೂಡ ತುಂಬಾ ಹೆಲ್ದಿ. ಆ್ಯಂಡ್ ಮಕ್ಕಳಿಗೆ ನೀವು ಎಷ್ಟು ಕಾರ್ಬ್ಸ್ ಕೊಡ್ತೀರಾ ಅಷ್ಟು ಒಳ್ಳೆಯದು. ಯಾಕಪ್ಪ ಅಂತಂದರೆ ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಈ ಏಜಲ್ಲಿ. ಅಂದರೆ ಒಂದು 5 to 15 ಇಯರ್ಸ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅವರು. ಯಾವುದು ಕೂಡ ಜೀರ್ಣ ಮಾಡಿಕೊಳ್ಳುವಂಥ ಒಂದು ತಾಕತ್ತಿರುತ್ತೆ. ಸೊ ಅವರಿಗೆ ಆವಾಗಿಂದನೇ ನೀವು ಕಾರ್ಬನ್ನು ಕಟ್ ಮಾಡ್ತಾ ಬಂದರೆ ಬಾಡಿಯಲ್ಲಿ ಯಾವ ಥರದ ಫ್ಯಾಟ್ ಇರುತ್ತೆ, ಯಾವ ಫ್ಯಾಟು ಇರೋದಿಲ್ಲ. ಮತ್ತು ಒಂದು ಸ್ವಲ್ಪ ಹುಷಾರು ತಪ್ಪಿದಾಗ ಮತ್ತೆ ಸಾಕಾಗಿ ಬೆಡ್ಡಲ್ಲೇ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ನೀವು ಕಾರ್ಬ್ಸನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಊಟಕ್ಕೆಲ್ಲ ತುಂಬ ಚೆನ್ನಾಗಿ ಕೊಡಬೇಕು. ಆ್ಯಂಡ್ ಅದು ಒಳ್ಳೆಯದೇ ಕೂಡ ಆಗಿದೆ. ಇವಾಗ ಚಪಾತಿಯನ್ನು ಮಾಡಿ ಆಯಿತು ನಾನು. ಆ್ಯಂಡ್ ಮಕ್ಕಳಿಗೆ ಟಿಫಿನ್ ಬಾಕ್ಸು ಕೂಡ ಪ್ಯಾಕ್ ಮಾಡಿದ್ದೀನಿ. ನೋಡಿ ಇಲ್ಲಿ ನಾನು ಮಾಡಿರುವಂಥ ಮಿಕ್ಸ್ ವೆಜಿಟೇಬಲ್ ಸಬ್ಜಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಆ್ಯಂಡ್ ಇದನ್ನು ನಾನು ಟ್ರಸ್ಟ್ ಮೀ 2 ನಿಮಿಷದಲ್ಲಿ ಮಾಡಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಮಕ್ಕಳಿಗೆ ಮ್ಯಾಗಿ ಮಾಡ್ತಾ ಇದ್ದೆ. ಆ್ಯಂಡ್ ಫ್ಲ್ಯಾಶ್ ಆಯಿತು ನನಗೆ, ನಿನ್ನೆದು ಸಬ್ಜಿ ಮಾಡಿದ್ನಲ್ವ ಅದರಲ್ಲಿ ಸ್ವಲ್ಪ 1 ಬೌಲ್ ಆಗುವಷ್ಟು ವೆಜಿಟೇಬಲ್ ಉಳಿದಿತ್ತು ಸ್ಟೀಮ್ ಮಾಡಿರುವಂಥದ್ದು, ಅದನ್ನು ಇದಕ್ಕೆ ಹಾಕಿಬಿಡ್ತೀನಿ ಅಂತ. ಆ್ಯಂಡ್ ಟ್ರಸ್ಟ್ ಮೀ ಮಕ್ಕಳಿಗೆ ಈ ಕಾಲಿಫ್ಲವರ್, ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್, ಕ್ಯಾರೆಟ್, ಜುಕಿನಿ ಎಲ್ಲ ತುಂಬ ಇಷ್ಟನೇ ಇರುತ್ತೆ. ನಾರ್ಮಲಾಗಿ ತುಂಬ ಚೆನ್ನಾಗಿ ತಿಂತಾರೆ ಕೂಡ. ಆ್ಯಂಡ್ ಜಸ್ಟ್ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇದು ಹೆಲ್ಪ್ ಆಗ್ಬೋದು. ಆ್ಯಂಡ್ ಬೆಳಿಗ್ಗೆ ತಿಂದಿದ್ರು ಕೂಡ ಮಧ್ಯಾಹ್ನ ಮನೆಗೆ ಬಂದಾಗ ಓಕೆ ಈ ಥರ ಮಾಡಿಕೊಡಿ. ಬರೀ ನೂಡಲ್ಸೇ ಅಂತ ನಾನು ಹೇಳ್ತಾ ಇಲ್ಲ, ನೀವು ಪಾಸ್ತಾ ಇರ್ಬೋದು ಅಥವಾ ಚಪಾತಿ ಜೊತೆನೂ ಕೂಡ ಮಾಡಿ ಕೊಡ್ಬೋದು ನಾನು ಮೊದಲೇ ಹೇಳ್ದಾಗೆ. ಆ್ಯಂಡ್ ದೋಸೆ ಮೇಲೆ ಉತ್ತಪ್ಪಂ ಥರ ಈ ಥರ ವೆಜಿಟೇಬಲ್ ಕೂಡ ಹಾಕಿ ಕೊಡ್ಬೋದು, ತುಂಬಾ ಟೇಸ್ಟಿಯಾಗುತ್ತೆ. ಆ್ಯಂಡ್ ಅದಾದಮೇಲೆ ಇನ್ಯಾವ ಥರ ಮಾಡ್ಬೋದು, ಇನ್ನು ನೀವು ಇಡ್ಲಿ ಎಲ್ಲ ಮಾಡ್ತೀರಲ್ವ, ರವೆ ಇಡ್ಲಿ, ಅದಕ್ಕೆ ಕೂಡ ಕ್ಯಾರೆಟ್ ಮತ್ತು ಕಾರ್ನ್ ಎಲ್ಲ ಹಾಕಿ ಕೂಡ ಮಾಡ್ಬೋದು. ಆ್ಯಂಡ್ ಇವಾಗ ನಾನು ಬಂದಿದ್ದೀನಿ ಸ್ಯಾಟರ್ಡೇ ಆಯಿತಾ, ಪಾರ್ಲರ್ ಬಂದಿದ್ದೀನಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂತ. ಪೆಡಿಕ್ಯೂರ್ ಮಾಡಿಕೊಂಡು ಹೋದೆ. ಮತ್ತು ಪೆಡಿಕ್ಯೂರ್ ಮಾಡಿ ಹೋಗಿದ್ದು. ಮತ್ತು ಈವ್ನಿಂಗ್ ಆ್ಯಕ್ಚುಲಿ ನನ್ನ ದೊಡ್ಡವನ ಫ್ರೆಂಡಿದು ಬರ್ತ್ಡೇ ಇತ್ತು, ಅಲ್ಲಿಗೆ ಅವನ್ನ ಬಿಡಬೇಕಾಗಿತ್ತು. ಅದು ಮಾಲಲ್ಲಿತ್ತು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ಬಟ್ ಇವನು ಮಾಲಲ್ಲಿ ಮಾತ್ರ ಹೋಗೋದು, ನಾವಲ್ಲೇ ಈ ಕಡೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿದ್ರೆ. ಮತ್ತು ಇಲ್ಲ ಅಂತಂದರೆ ಇವನಿಗೆ ಇವನ್ನೆಂತ ಗೊತ್ತಾ,
ನಾವು ಅಲ್ಲಿ ಅವ್ನು ಬಿಟ್ವಿ ಅಲ್ಲ ಮತ್ತೇನಾದರೂ ಸ್ಯಾಂಡ್ವಿಚ್ ಏನಾದರೂ ತಿನ್ನುವ ಅಂತ. ಬಟ್ ಇವನಿಲ್ಲ ನನಗೆ ಪಿಜ್ಜಾ ಬೇಕು ಅಂತ ಹಠ. ಆಯುಷ್ ತಿಂತಾ ಇದ್ದಾನೆ ಪಿಜ್ಜಾ ಅಲ್ಲಿ ನನಗೂ ಬೇಕು ಅಂತ. ಮತ್ತೆ ಅವನಿಗೋಸ್ಕರ ನಾವು ಪಿಜ್ಜಾ ತಿನ್ನಲಿಕ್ಕೆ ಬಂದಿದ್ದು. ಪಿಜ್ಜಾ ಮಾತ್ರ ತುಂಬ ಅಂದರೆ ತುಂಬ ಹೆವಿ ಚೀಸ್ ಅಂದರೆ ಆ ನಮೂನಿ ಚೀಸ್ ಹಾಕಿಟ್ಟಿದ್ರು. ಮತ್ತೆ ಒಂದೇ ಪೀಸ್ ತಿಂದಿದ್ದು ನಾವು. ಮತ್ತೆ ಉಳಿದಿದ್ದನ್ನ ಪ್ಯಾಕ್ ಮಾಡಿಕೊಂಡು ಮತ್ತೆ ಅಲ್ಲೇ ಕೊಟ್ಟಿದ್ದು ಯಾರಿಗಾದರೂ ಅಲ್ಲೇ ಹೊರಗಡೆ ಎಲ್ಲ ಇರ್ತಾರಲ್ವಾ ಅವರಿಗೆ ಕೊಟ್ಟಿದ್ದೀವಿ. ಆ್ಯಂಡ್ ತಿನ್ನೋದಕ್ಕೆ ಆಗಲಿಲ್ಲ ಜಾಸ್ತಿ. ಆ್ಯಂಡ್ ಈಗ ರಾತ್ರಿ ಆಗಿದೆ ಆ್ಯಂಡ್ ನಾವು ವಾಪಸ್ ಮನೆಗೆ ಹೋಗುತ್ತಾ ಇದ್ದೇವೆ. ಇವನಿಗೆ ಮತ್ತೆ ಬೈಕ್ ಆಟ ಆಡಬೇಕು ಅಂತ ಬೈಕ್ ತಗೊಂಡು ಮತ್ತೆ ಅವನಿಗೆ ಒಂದು ರೌಂಡು ಹೊಡೆಸಿದ್ದು. ಮತ್ತೆ ಅಲ್ಲಿಂದ ವಾಪಸ್ ಮನೆಗೆ ಬಂದಿದ್ದು. ಶಾಪಿಂಗ್ ಎಲ್ಲ ಏನೂ ಮಾಡಲಿಲ್ಲ. ಸುಮ್ಮನೆ ಹಿಂಗೆ ವಿಂಡೋ ಶಾಪಿಂಗೇ ಆಯಿತು ನಮ್ಮದು. ಆ್ಯಂಡ್ ಎವ್ರಿ ಟೈಮ್ ಎಂತ ಶಾಪಿಂಗ್ ಮಾಡೋದಲ್ವಾ, ನನಗದು ಅಷ್ಟು ಇಷ್ಟನೂ ಕೂಡ ಆಗಲ್ಲ. ಇವಾಗ ನಾನು ಒಂದು 3-4 ಸತಿ ಥಿಂಕ್ ಮಾಡ್ತೀನಿ ಏನಾದರೂ ಬೇಕಿದ್ದರೆ ಮಾತ್ರ, ಇಲ್ಲ ಅಂತಂದರೆ ಇಲ್ಲ. ಈ ಆಫರ್ ಇದ್ದೆ ಅದಕ್ಕೋಸ್ಕರ ತಗೊಳ್ದೆ ಆ ಸೀನೇ ಬೇಡ. ನಮ್ಗೆ ಅಗತ್ಯ ಇದೆಯಾ ಮಾತ್ರ ಆಫರ್ ಗಿಫರ್ ಎಲ್ಲ ನೋಡೋದು, ಇಲ್ಲ ಅಂತಂದರೆ ಬೇಡವೇ ಬೇಡ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಸ್, ನಿಮಗೆ ಯಾರಿಗೆಲ್ಲ ಶಾಪಿಂಗ್ ಇಷ್ಟ ಇದೆ ಅಲ್ಲ, ನನ್ನ ಹತ್ರ ಬರಬೇಡಿ ಆಯಿತಾ. ನನ್ನ ವಿಡಿಯೋದಲ್ಲಿ ಶಾಪಿಂಗ್ ಮಾರಿ ಕಮ್ಮಿ ಇರುವಂಥದ್ದು ನಾನು ಬೇಕಾದರೆ ನಿಮಗೆ ತೋರಿಸ್ತೀನಿ ಅಷ್ಟೇ. ನಾನು ತಗೊಂಡೆ ಅಂತ ಯಾವುದೂ ಇಲ್ಲ. ಬೇಕಾ ನೋಡ್ಬೋದು, ಬಟ್ ನಾನು ತಗೊಂಡಿದ್ದೀನಿ ಅಂತ ನಿಮಗೆಲ್ಲೂ ಸಿಗೋದಿಲ್ಲ ಆಯಿತಾ. ಸೊ ತೋರಿಸ್ಲಿಕ್ಕೆ ತೋರಿಸ್ಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಎಸ್, ಇವಾಗ ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದಾಗಿತ್ತು ನಮ್ಮ ವೀಕೆಂಡ್ ಮತ್ತು ಫುಲ್ ವೀಕಿನ ವ್ಲಾಗ್. ನಿಮಗೆ ಏನಾದರೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆಗಿದ್ರೆ ಖಂಡಿತ ಒಂದು ಕಮೆಂಟ್ ಮಾಡಿ ಹೇಳಿ ಮಾರ್ರೆ, ನನಗೆ ಯಾರು ಕಮೆಂಟೇ ಮಾಡೋದಿಲ್ಲ ಅಂತ ಇದೆಯಾ. Thank you so much for being here. See you later in my next vlog. Till then, take care. Bye bye.